ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತು. ಈ ಒಂದು ಶುಭ ಸಮಯದಲ್ಲಿ ನಾವು ವಿಚಾರ ವಿಮರ್ಶೆಗಳನ್ನು ಮಾಡಿದಂಥ ಸಮಯದಲ್ಲಿ ಸ್ತ್ರೀಯರಿಗೆ ತುಂಬ ಉತ್ತಮವಾದಂತಹ ಫಲ ಹೇಳ್ತಕ್ಕಂಥದ್ದು ಇರಬೇಕು. ಆದರೆ ವಿಚಾರದಲ್ಲಿ ಇನ್ನು 1 ವರ್ಷದ ತನಕದಲ್ಲಿ ನಡೀತಕ್ಕಂತಹ ಘಟನಾವಳಿಗಳನ್ನು ನಾವು ನೋಡಿದಾಗ ತುಂಬಾ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅದರಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮಕ್ಕಳಿಂದ ಹಿಡಿದು ಅಂತ ಹೇಳಿದರೆ ಪ್ರಾಯ ಬಂದಂತಹ 18 ವಯಸ್ಸಿನ ಮಕ್ಕಳಿಂದ ಹಿಡಿದು ಅಥವಾ 12ರ ನಂತರದ ಮಕ್ಕಳಲ್ಲಿ, ಅನಂತರದಲ್ಲಿ ದೊಡ್ಡದಂಥವರಲ್ಲಿ ಎಲ್ಲವರಲ್ಲೂ ಕೂಡ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅತಿಯಾಗಿ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ತುಂಬಾ ಜಾಸ್ತಿಯಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ವಿವಾಹದ ಪೂರ್ವದಲ್ಲಿ ಅನೈತಿಕವಾದಂತಹ ಸಂಬಂಧಾದಿಗಳು ಅತಿಯಾಗಿ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಮನೆಗಳಲ್ಲಿ ತಾಯಿ ಮಕ್ಕಳಲ್ಲಿ ಕಲಹಾದಿಗಳು ವಿಪರೀತವಾಗಿ ಆಗ್ತಕ್ಕಂಥದ್ದೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇದು ನಾವು ತಂದೆ ತಾಯಿಗಳಾಗಿ ತುಂಬಾ ಎಚ್ಚೆತ್ತುಕೊಳ್ಬೇಕಾದಂತಹ ವಿಚಾರವೂ ಕೂಡ ಆಗಿರುವುದರಿಂದಾಗಿ ನಾವು ಏನಪ್ಪ ಮಾಡ್ಬೋದು ಹಾಗಾದರೆ ಅಂತ ಕೇಳಿದರೆ, ನಾವು ತಾಯಿಯಾಗಿರ್ತಕ್ಕಂತಹ ಗೌರಿ ಸ್ವರೂಪಿಣಿಯಾಗಿರ್ತಕ್ಕಂಥವಳಲ್ಲಿ ಮೊರೆಯನ್ನು ಹೋಗಿ ಇವತ್ತಿನಿಂದ ಒಂದು ಸಂಕಲ್ಪವನ್ನು ಮಾಡೋಣ. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ 5 ಕೋಡಿಗಳನ್ನಾಗಿ ಮಾಡಿ ಒಂದು 8 ಪ್ರದಕ್ಷಿಣೆ ಹೇಳ್ತಕ್ಕಂಥದ್ದನ್ನು ಎಲ್ಲ ಮನೆಯವರು ಸೇರಿ ಮಾಡಿ ದೀಪ ಜ್ಯೋತಿ ನಮಸ್ತುಭ್ಯಂ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಾಡಿಕೊಂಡು ದೇವರ ಒಂದು ಸಂಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗೋಣ. ಮತ್ತು ಅಷ್ಟೇ ಅಲ್ಲದೆ ರಕ್ಷ ಕವಚವಾಗಿ ಇರತಕ್ಕಂತಹ ತಾಯತವನ್ನು ನಾವು ಧರಿಸ್ಕೊಳ್ಳೋಣ. ಮತ್ತು ನಮಗೆ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ದಯಪಾಲಿಸಿಕೊಡು ಅಂತ ಹೇಳುವುದಾಗಿ ಪ್ರತಿನಿತ್ಯನೂ ಕೂಡ ಸಂಜೆ 6ರಿಂದ 7ರ ಸಮಯದಲ್ಲಿ ಮನೆಯವರೆಲ್ಲ ಸೇರಿಕೊಂಡು ಈ ರೀತಿಯಾದಂತಹ ಕೆಲಸವನ್ನು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ಹೇಗೆ ನಮ್ಮ ಕೈ ಮೇಲೆ ಸೂರ್ಯ ರಶ್ಮಿ ಹೇಳ್ತಕ್ಕಂಥದ್ದು ಬಿದ್ದು ಬೆಳಗ್ತಾ ಇದೆಯೋ ಅದೇ ಥರದಲ್ಲೇ ಪ್ರತಿಯೊಬ್ಬರ ಜೀವನವೂ ಕೂಡ ಬೆಳಕಿನಿಂದಾಗಿ ಪ್ರಜ್ವಲಿಸುವಂತೆ ಆಗಲಿ.